ಸುದೀಪ್ ಸರ್ ಅವರ ಮುಂದೆನೆ ವಿನಯ್ ಅವರಿಗೆ ಸಖತ್ತಾಗಿ ಒಂದು ಅವಾಜನ್ನು ಸಹ ಹಾಕಿದ್ದಾರೆ ಪ್ರತಾಪ್ ಅವರು. ಸೊ ಪ್ರತಾಪ್ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ವಿನಯ್ ತುಳಿತಾ ಇದ್ದಾರೆ, ತುಳಿದು ಮೇಲೋಗ್ತಾರೆ ಹಾಗೆ ಹೀಗೆ ಅಂತ. ಆದ್ರೆ ಅದನ್ನ ವಿನಯ್ ಕೂಡ ಒಪ್ಕೊಳ್ಳೋದಿಲ್ಲ. ಪ್ರತಾಪ್ ಹೇಳಿದ್ದು ಸರಿ ಇಲ್ಲ, ಆತ ಸುಮ್ನೆ ಹೇಳ್ತಾನೆ, ಆತ ಫೇಕ್ ಹಾಗೆ ಹೀಗೆ ಅಂತ ವಿನಯ್ ಅವರು ಕೂಡ ತಿರುಗಿಸಿ ಮಾತನಾಡುತ್ತಾರೆ. ಆಗ ಪ್ರತಾಪ್ ಅವರಿಗೆ ಕೋಪ ಅದು ಎಲ್ಲಿತ್ತೋ ಗೊತ್ತಿಲ್ಲ, ಅವರು ಕೂಡ ಸರಿಯಾಗಿ ವಾಯ್ಸ್ ರೇಸ್ ಮಾತನಾಡುತ್ತಾರೆ. ಸೊ ವಿನಯ್ ಅವರು ಇದ್ದಾರಲ್ಲ, ಅವ್ರು ಯಾವಾಗಲೂ ಕೂಡ ಅದನ್ನೇ ಮಾಡೋದು, ತುಳಿಯೋದು. ಜೊತೆಗೆ ಅವರ ಜೊತೆಲಿದ್ದವ್ರಿಗೇನೆ ಸಾಕಷ್ಟು ರೀತಿಯಲ್ಲಿ ಅರ್ಥ ಆಗಿರ್ಬೇಕು. ಯಾಕಂದ್ರೆ ಅವರ ಜೊತೆಲಿರೋರು ಯಾರು ಕೂಡ ಇವತ್ತು ಮನೆಯಲ್ಲಿಲ್ಲ, ಎಲ್ಲರೂ ಕೂಡ ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದಾರೆ. ಇದೇ ಒಂದು ದೊಡ್ಡ ಎಕ್ಸಾಂಪಲ್. ಇದಕ್ಕಿಂತ ಎಕ್ಸಾಂಪಲ್ ಬೇರೆ ಏನಾದರೂ ಬೇಕಾ? ಅವರು ಕ್ಷೇಮವಾಗಿದ್ರೆ ಸಾಕು ಅವರಿಗೆ, ಬೇರೆಯವ್ರು ಏನಾದರೂ ಪರವಾಗಿಲ್ಲ. ಬೇರೆಯವ್ರನ್ನ ತುಳಿದು ಮೇಲೆ ಎದ್ಕೊಳ್ಬೇಕು, ಮೇಲೆ ಬೆಳಿಬೇಕು ಎನ್ನುವಂತ ಆಸೆ ಅವರಿಗೆ ಇದೆ. ಅದೇ ರೀತಿ ಅವ್ರು ನಡ್ಕೊಳ್ಳೋದು, ಅದನ್ನ ಅವರು ಬದಲಿಸ್ಕೊಳ್ಬೇಕು ಎನ್ನುವಂತ ಮಾತನ್ನ ಡೈರೆಕ್ಟ್ ಆಗಿ ಖಡಕ್ ಆಗಿ ಪ್ರತಾಪ್ ಅವರು ಹೇಳ್ತಾರೆ. ಆದ್ರೆ ಇದನ್ನ ಒಪ್ಪೋಕೆ ವಿನಯ್ ಅವರು ಸರಿ ಇಲ್ಲ, ಆದ್ರೆ ರೆಡಿ ಇಲ್ಲ. ಪ್ರತಾಪ್ ಸರಿ ಇಲ್ಲ, ಹಾಗೆ ಫೇಕ್ ಹಾಗೆ ಅಂತೆಲ್ಲ ಹೇಳ್ತಾರೆ ವಿನಯ್ ಅವರು. ಆದರೆ ಪ್ರತಾಪ್ ಅವರು, ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ, ನಾನು ಕರೆಕ್ಟ್ ಆಗಿರುವಂಥ ಎಕ್ಸಾಂಪಲನ್ನೇ ಕೊಟ್ಟಿದ್ದೀನಿ ಅಲ್ವಾ. ವಿನಯ್ ಅವರ ಜೊತೆಗಿರುವಂಥವ್ರು ಯಾರೂ ಕೂಡ ಇವತ್ತಿಗೆ ಇಲ್ಲ, ಎಲ್ಲರೂ ಕೂಡ ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದಾರೆ. ಸೊ ಎನ್ನುವಂಥ ಮಾತನ್ನ ಸ್ಪಷ್ಟವಾಗಿ ವಿನಯ್ ಅವರಿಗೆ ತಿಳಿ ಹೇಳ್ತಾರೆ ಪ್ರತಾಪ್ ಅವರು. ನೀವೇನಂತೀರಾ ಇದ್ರ ಬಗ್ಗೆ? ಪ್ರತಾಪ್ಗೆ ನೀವು ಸಪೋರ್ಟ್ ಮಾಡ್ತೀರಾ? ನೀವು ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಹಾಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ